ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ದೇವಯಾನಿ ಅಪ್ಪು ಮತ್ತು ಅಶ್ವಿನಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಅಶ್ವಿನಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೇಳಿದಾಗ ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳಿಬಿಟ್ಟು ಹಾಗೆಲ್ಲ ಹೋಗಬಾರ್ದಮ್ಮ, ಗಂಡ ಹೆಂಡತಿ ಜಗಳ ಅಂತ ಹೇಳಿಬಿಟ್ಟು ಸಮಜಾಯಿಷಿ ಕೊಡ್ತಾಳೆ. ಮನಸ್ವಿನ ಕಂಡ್ರೆ ಅಜಿತ್ಗೂ ಅಷ್ಟಕ್ಕಷ್ಟೇ. ಅವಳು ಹೋದರೆ ಸುಮ್ಮನೆ ಅವಳ ಮೇಲೆ ಜಗಳ ಮಾಡ್ತಾನೆ. ಒಂದು ಕೆಲಸ ಮಾಡು ಅಪ್ಪು, ನೀನು ಅವಳ ಜೊತೆ ಹೋಗು ಅಂತ ಹೇಳಿಬಿಟ್ಟು ಅಪ್ಪುನೂ ಜೊತೆ ಕಳಿಸೋದಕ್ಕೆ ನೋಡ್ತಾಳೆ. ಸರಿ ಅತ್ತೆ ಆಯಿತು ಅಂತ ಅವಳು ಹೇಳ್ತಾಳೆ. ಯಾಕಂದರೆ ಅವಳು ಹಿಂದೊಂದು ಸಲ ಮನಸ್ವಿನಿ ಹೇಳಿದ್ದನ್ನು ಕೇಳಿರ್ತಾಳೆ. ಜಗಳ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನನ್ನನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಅವಳ ಜೊತೆ ಜಗಳ ಮಾಡ್ಕೊಂಡಿರೋ ಥರ ಹೋಗ್ಬಿಟ್ಟು ನನಗೆ ಪ್ರೀತಿಯಿಂದ ಮಾತಾಡಿ ಫೋನ್ ಮಾಡಿ ಕರೆಸ್ದ ಅಂತ ಅವಳು ಹೇಳಿರ್ತಾಳೆ. ಇದ್ರೂ ಇರ್ಬೋದು ಅಂತ ಹೇಳಿಬಿಟ್ಟು ಆಯಿತು ಅತ್ತೆ ನಾನೇ ಹೋಗ್ತೀನಿ ಅಂತ ಅಪ್ಪು ಹೇಳ್ತಾಳೆ. ಅವರಿಬ್ಬರು ಹೋದ್ಮೇಲೆ ಅಪ್ಪು ಅಪ್ಪು ದಡ್ಡಿ ಅಪ್ಪು ಅಂತ ಹೇಳಿಬಿಟ್ಟು ದೇವಯಾನಿ ಅಪ್ಪನ ಆಡ್ಕೋತಾಳೆ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಭೂಮಿನ ಕರೆದ್ಬಿಟ್ಟು ನೋಡ ಸತ್ಯಣ್ಣ, ಇವಳು ಮಾಡಿರೋ ಅವಂತರದಕ್ಕೆ ಏನೇನಾಯಿತು ಅಂತ ಹೇಳಿ ಮನೇಲಿ ಎಲ್ಲರೂ ಅನುಮಾನ ಪಡೋ ಹಾಗಾಯಿತು. ಇವಳಿಗೆ ಹೇಳಿದ್ದೀನಿ ಡೋರ್ ಹಾಕ್ಕೊಂಡೇ ಇರು ಅಂತ ಹೇಳಿ, ಆದರೆ ಅವಳು ಡೋರ್ ಹಾಕ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ. ಇವಳು ತಪ್ಪು ನೋಡ ಸತ್ಯಣ್ಣ, ಮನೇಲಿ ಏನೇನೆಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಆದರೂ ನೀವು ಮನೆಯವ್ರ ಮುಂದೆ ನನಗೆ ಸೊಂಟ ಉಳುಕ್ತು, ನೀವು ಸೊಂಟ ಉಳುಕ್ ಸರಿ ಮಾಡೋಕ್ಕೆ ಬಂದಿರಿ, ಹಾಗೆಲ್ಲ ಯಾಕೆ ಹೇಳಕ್ಕೆ ಹೋದ್ರಿ, ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತಾ, ಇನ್ನೊಂದು ಸಲ ಹೀಗೆಲ್ಲ ಹೇಳಿದರೆ ಸರಿ ಇರಲ್ಲ ಅಂತ ಹೇಳಿ ಬೈತಾಳೆ. ನಾನೇನು ಬೇಕು ಅಂತ ಹೇಳಿದ್ದೀನಿ, ಅವ್ರು ಹಾಗೆಲ್ಲ ಕೇಳಿದಾಗ ಅವ್ರ ಬಾಯಿ ಮುಚ್ಚೋದಕ್ಕೆ ನನಗೆ ಇದ್ದಿದ್ದು ಅದೊಂದೇ ಆಪ್ಷನ್ ಆಗಿತ್ತು, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ ಸತ್ಯಣ್ಣ, ಇವ್ರು ಮಾಡಿದ ತಪ್ಪು ಅಷ್ಟೇ ಅಂತ ಹೇಳ್ತಾರೆ. ನೋಡು ಭೂಮಿ, ನೀನು ತಪ್ಪದು, ರಾತ್ರಿ ಮಲಗುವಾಗ ಬಾಗಿಲು ಹಾಕ್ಕೊಳ್ದೆ ಮಲಗಿರೋದು ಯಾರು ಅಂತ ಕೇಳಿದಾಗ ಅದು ನಾನೇ ಅಂತ ಹೇಳಿಬಿಟ್ಟು ಸಾರಿ ಯಜಮಾನ್ರೆ ತಪ್ಪಾಯಿತು, ಇನ್ನೊಂದು ಸಲ ನಾನು ಬಾಗಿಲು ಹಾಕಿದ್ದೂ ಇಲ್ವಂತ 10 ಸಲ ಚೆಕ್ ಮಾಡಿಬಿಟ್ಟು ಮಲ್ಕೋತೀನಿ ಅಂತ ಹೇಳ್ತಾರೆ. ಆದರೂ ನೀನು ಮಾಡಿರೋ ತಪ್ಪಿಗೆ ನೋಡು, ನಾನು ಮುಂಚೆ ಹೇಳಿದ್ದೆ ಕೋರ್ಟಲ್ಲಿ ನಾನು ಬರಬೇಡ ಅಂತ ಹೇಳಿದ್ರು ಬಂದಿದ್ದೀಯಾ, ನಾನು 5 ತಪ್ಪಲ್ಲಿ ಆಲ್ರೆಡಿ ಕೋರ್ಟಿಗೆ ಬರಬೇಡ ಅಂತ ಹೇಳಿದ್ರು ಬಂದು 1 ತಪ್ಪನ್ನು ಮಾಡಿದೀಯಾ, ಈಗ ಬಾಗಿಲು ಹಾಕದೆ ಮನೆಯವರಿಗೆಲ್ಲ ಗೊತ್ತಾಗಿ ರಾಧಾಂತ ಆಗೋ ಹಾಗೆ ಇನ್ನೊಂದು ತಪ್ಪು ಮಾಡಿದೀಯಾ, ಹೀಗೆ ನೀನು ಮಾಡ್ತಾ ಇದ್ದರೆ ನಾನು ಇಲ್ಲಿಂದ ಸ್ಟೇಷನ್ರಿಂದ ಟ್ರಾನ್ಸ್ಫರ್ ತೊಗೊಂಡು ಬೇರೆ ಕಡೆ ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬೆದರಿಸ್ತಾನೆ. ಆಗ ಅಯ್ಯೋ ಸಾಹೇಬ್ರೆ, ಹಾಗೆ ಮಾತ್ರ ಮಾಡಬೇಡಿ, ನಿನ್ನ ಮೇಲೆ ನಾನು ಇಂಥ ತಪ್ಪು ಯಾವುದೂ ಮಾಡೋದಿಲ್ಲ, ಬೇಕಾದರೆ ನೀವು ನಮ್ಮ ಅಮ್ಮಂಗೆ ಬೈದಿದ್ದೀರಾ ಅಂತ ಹೇಳೋದನ್ನು ಕ್ಷಮಿಸ್ಬಿಡ್ತೀನಿ, ಇನ್ನೊಂದು ಸಲ ನಾನು ಈ ಥರ ತಪ್ಪು ಮಾಡೋದಿಲ್ಲ, ಡೋರ್ನ ಹಾಕಿದ್ದೀನೋ ಇಲ್ವೋ ಅಂತ ಪದೇ ಪದೇ ಹೋಗಿ ಚೆಕ್ ಮಾಡ್ಕೊಂಬಂದು ಆಮೇಲೆ ಮಲ್ಕೋತೀನಿ, ನಂಗೆ ಗೊತ್ತು ನಮ್ಮಮ್ಮನ ನಿರಪರಾಧಿ ಅಂತ ಹೇಳಿ ಸಾಬೀತು ಮಾಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಸಾಹೇಬ್ರೆ ಅಂತ ಹೇಳ್ತಾರೆ. ಪದೇ ಪದೇ ಇವರು ಹೀಗೆ ಆಗ್ತಾ ಇದ್ದರೆ ನಮ್ಮದು ಕಾಂಟ್ರಾಕ್ಟ್ ಮದುವೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಸತ್ಯಣ್ಣ ಕೂಡ ನಿಮ್ಮಿಬ್ಬರನ್ನ ಮದುವೆ ಮಾಡಿಸುವಾಗ ಸಾಕ್ಷಿಯಾಗಿದ್ದು ನಾನೇ, ನಿಮ್ಮ ಕಾಂಟ್ರಾಕ್ಟ್ ಮದುವೆಗೆ ಸಾಕ್ಷಿಯಾಗಿದ್ದು ನಾನೇ ಅಂತ ಹೇಳಿಬಿಟ್ಟು ಪದೇ ಪದೇ ಕಾಂಟ್ರಾಕ್ಟ್ ಅನ್ನೋ ಒಂದು ಪದನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಇಬ್ಬರು. ಇಲ್ಲಿ ಸಾಕ್ಷಿ ಹೀಗೆ ಕಾರಲ್ಲಿ ಹೋಗ್ತಾ ಇರುವಾಗ ವಾತ್ಸಲ್ಯ ಕಾಲೋನಿ ಅಂತ ಹೇಳಿಬಿಟ್ಟು ಒಂದು ಜಾಗನ ನೋಡ್ತಾಳೆ. ಇದ್ಯಾವುದಿದು ತುಂಬ ಚೆನ್ನಾಗಿದೆಯಲ್ಲ, ಈ ಜಾಗನ ಹೇಗಾದರೂ ಕಬ್ಜಾ ಮಾಡಬೇಕು, ಆದರೆ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಯಾನಿ ಫೋನ್ ಮಾಡ್ತಾಳೆ. ಹೇಳಿ ದೇವಯಾನಿ ಅವರೇ ಅಂತ ಹೇಳಿದಾಗ ಸತ್ಯನ ಹೇಗೆ ವಿಷಯ ಗೊತ್ತಾಯ್ತಾ, ಸತ್ಯನ ಮೀಟ್ ಆದ್ರ ಅಂತ ಕೇಳ್ತಾಳೆ. ಹೌದು, ಈಗಾಗಲೇ ನಾನು ಸತ್ಯನ ಮೀಟ್ ಆಗಿದ್ದೀನಿ 2 ಸಲ, ಇನ್ನೇನು ವಿಷಯ ತಿಳ್ಕೊತೀನಿ ಅಂತ ಸಾಕ್ಷಿ ಹೇಳಿದಾಗ ದೇವಿಯನೇ ಯಾಕಾದರೂ ಈ ಬ್ರಹ್ಮಚಾರಿ ಸಹವಾಸ ಮಾಡಿದೆ ಅಂತ ಹೇಳಾದರೂ ಅನ್ನಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅವನು ಹೆಣ್ಮಕ್ಳು ಕಂಡ್ರೆ 3 ಮೈಲಿ ದೂರ ಓಡ್ತಾ ಇದ್ದಾನೆ ಅಂತ ಸಾಕ್ಷಿ ಹೇಳ್ತಾಳೆ. ಯಾಕಾದರೂ ಇಂಥ ಡೀಲ್ ಒಪ್ಕೊಂಡೆ ಅಂತ ಹೇಳಿ ಏನಾದರೂ ಅನ್ನಿಸ್ತಾ ಇದೆಯಾ, ಈ ಬ್ರಹ್ಮಚಾರಿನ ಸಂಸಾರಿ ಮಾಡೋದು ಹೇಗೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಕೇಳಿದಾಗ ಈ ಸಾಕ್ಷಿಗೆ ಆಗಲ್ಲ ಅನ್ನೋ ಮಾತೇ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಇದರ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸಾಕ್ಷಿ ಹೇಳ್ತಾಳೆ. ನೀವೇನು ಡೀಲ್ ಮಾಡ್ತಾ ಇದ್ದೀರಾ, ಆದರೆ ಪೇಮೆಂಟ್ ಏನು ಮಾತಾಡಿಲ್ಲ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಹೇಳ್ತಾಳೆ, ನನಗೆ ಪೇಮೆಂಟು ದುಡ್ಡಿನ ರೂಪದಲ್ಲಿ ಬೇಡ, ನನಗೂ ಒಂದು ಸಹಾಯ ಮಾಡಬೇಕು ನೀವು ಅಂತ ಹೇಳ್ತಾರೆ. ಏನು ಸಹಾಯ ಅಂತ ದೇವಯಾನಿ ಕೇಳಿದಾಗ ಇಲ್ಲೇ ಒಂದು ಕಲ್ಯಾಣ ನಗರದಲ್ಲಿ ವಾತ್ಸಲ್ಯ ಕಾಲೋನಿ ಅಂತ ಹೇಳಿ ಒಂದು ಜಾಗ ಇದೆ, ಅದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ತುಂಬ ಚೆನ್ನಾಗಿದೆ, ಅದನ್ನು ನಾವು ತಗೊಳ್ಳೋಣ ಅಂತ ಹೇಳಿದರೆ ಇಲ್ಲಿ ಲೋಕಲೈಟ್ಸ್ ಎಲ್ಲ ತೊಂದರೆ ಮಾಡ್ಬೋದು, ಅದಕ್ಕೆ ನೀವು ಅದನ್ನು ತಗೊಳ್ಳೋ ವ್ಯವಸ್ಥೆ ಮಾಡಿದರೆ ಅದನ್ನೇ ಫೀಸ್ ಅನ್ಕೋತೀನಿ ಅಂತ ಹೇಳ್ತಾರೆ. ಅಷ್ಟೇ ತಾನೇ, ಅದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ. ವಾತ್ಸಲ್ಯ ಕಾಲೋನಿ ಇದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಅಶ್ವಿನಿಗೆ ಹೇಳಬೇಕು ಅಂತ ಹೇಳಿಬಿಟ್ಟು ದೇವಯಾನಿ ಯೋಚನೆ ಮಾಡಿ ಸುಮ್ಮನಾಗ್ತಾಳೆ. ಇಲ್ಲಿ ಅಪ್ಪು ಮತ್ತು ಮನಸ್ವಿನಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ. ಟೀ ಅಂಗಡಿಯಲ್ಲಿ ಭೂಮಿ ಇಲ್ಲದೆ ಇರೋದು ನೋಡಿ, ಭೂಮಿ ಆ ಟೀ ಅಂಗಡಿಯಲ್ಲಿ ಅಂತ ಕೇಳ್ತಾರೆ. ಅವಳು ಸ್ಟೇಷನ್ಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ.
ನೋಡು ಅವಳು ಸ್ಟೇಷನಲ್ಲಿ ಇಲ್ಲ ಅಂತ ಹೇಳಿದರೆ, ಅವಳು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಪಕ್ಕ ಸ್ಟೇಷನಲ್ಲೇ ಇರ್ತಾಳೆ ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡಿಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲೇ ಇದು ಲಕ್ಷ್ಮಿ ಅಕ್ಕ ಇವರೇನು ಪತ್ತೆದಾರಿ ಮಾಡೋದಕ್ಕೆ ಬಂದಿದ್ದಾರೆ, ಭೂಮಿನ ಎಚ್ಚರಿಸ್ಬೇಕು ಅಂತ ಹೇಳಿಬಿಟ್ಟು ಭೂಮಿ ಫೋನ್ಗೆ ಫೋನ್ ಮಾಡಿದ್ರೆ ಭೂಮಿ ಫೋನ್ ಅಲ್ಲೇ ಇರುತ್ತೆ. ಅಯ್ಯೋ ದೇವ್ರೆ ಅಂತ ಹೇಳ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಭೂಮಿ ಮತ್ತು ಸತ್ಯಣ್ಣ ಅಜಿತ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ನಮ್ಮ ಮದುವೆ ಕಾಂಟ್ರಾಕ್ಟ್ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜಿತ್ ಅಲ್ಲಿ ಡೋರಲ್ಲಿ ಅವ್ರು ಬರ್ತಾ ಇರೋದನ್ನು ನೋಡ್ತಾರೆ. ಇದ್ದಕ್ಕಿದ್ದಾಗೆ ಅವನು, ಚಿನ್ನ ಏನಾಯಿತು ಚಿನ್ನ, ನಿನ್ನ ಸ್ವಂತ ಹೋಗ್ತಿದೆ ಮನೇಲೇ ಇರೋ ಅಂತ ಹೇಳಿದೆ ತಾನೆ, ನಾನು ಆರೈಕೆ ಮಾಡ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದಿದ್ಯಾ, ಕೂತ್ಕೋ ಚಿನ್ನ ಕೂತ್ಕೋ ಅಂತ ಹೇಳಿಬಿಟ್ಟು ಕೂರಿಸ್ತಾನೆ. ಅಲ್ಲಿ ಅಶ್ವಿನಿ ಮತ್ತು ಅಪ್ಪು ಬರ್ತಾರೆ. ಏನು ಅಪೇಕ್ಷಾ ಈ ಕಡೆ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅದು ಏನಂದರೆ ನಿನಗೂ ಮನಸ್ಸಿನಿಗೂ ಫ್ರೆಂಡ್ಶಿಪ್ ಮಾಡ್ಸೋಣ ಅಂತ, ನಿನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ಇನ್ನೊಬ್ಬರನ್ನ ಫ್ರೆಂಡ್ಸ್ ಸೇರ್ಸೋಣ ಅಂತ ಹೇಳಿ ಬಂದೆ ಅಂತ ಹೇಳ್ತಾರೆ. ಅದು ನನಗೆ ಮನಸ್ಸಿನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ, ಆದರೆ ನನ್ನ ಹೆಂಡತಿ ಒಬ್ಬರು ಮಾತ್ರ ಅಂತ ಹೇಳಿಬಿಟ್ಟು ಅಜಿತ್ ತಪ್ಪಿಸ್ಕೊತಾರೆ. ಆಗ ಭೂಮಿ, ಅದು ನೀವು ಫ್ರೆಂಡ್ಶಿಪ್ ಮಾಡೋದಕ್ಕೆ ಓಕೆ ಅಂತ ಹೇಳೋದ್ರಲ್ಲಿ ಇರ್ತಾಳೆ. ಆಗ ಅಜಿತ್, ನೋಡು ಹೇಳಿದರೆ ಚೆನ್ನಾಗಿರಲ್ಲ ಅಂತ ಹೇಳಿ ತಪ್ಪಿಸ್ಕೊತಾನೆ. ಆಗ ಅಜಿತ್ ನನಗೆ ತಾಳಿ ಕಟ್ಟಿರೋ ಗಂಡ, ನನ್ನ ಗಂಡ ಹಾಗೆ ಬೇರೆ ಹುಡುಗಿಯರ ಜೊತೆ ಎಲ್ಲ ಖುಷಿ ಖುಷಿಯಿಂದ ಮಾತಾಡೋದು, ಅವ್ರ ಜೊತೆ ಕ್ಲೋಸ್ ಆಗಿರೋದು ನನಗೆ ಇಷ್ಟ ಆಗಲ್ಲ. ಅವ್ರು ಯಾವತ್ತಿದ್ರೂ ನನಗೆ ಮಾತ್ರ ಸ್ವಂತ. ಸೊ ನೀವು ಅವರಿಂದ ದೂರ ಇದ್ಬಿಡಿ. ನೀವು ಅವರು ಫ್ರೆಂಡ್ಶಿಪ್ ಮಾಡೋದು ನನಗೆ ಇಷ್ಟ ಇಲ್ಲ. ನೀವು ಅವ್ರ ಜೊತೆ ಕ್ಲೋಸಾಗಿ ಮಾತಾಡ್ತಾ ಇದ್ದರೆ ನನಗೆ ಮುಳ್ಳು ಚುಚ್ಚಿದಂಗೆ ಆಗುತ್ತೆ. ಹಾಗೆ ನೀವು ಅವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಕಂಬಳಿ ಹುಳ ಬಿಟ್ಟಂಗೆ ಆಗುತ್ತೆ. ನೀವು ಸಿಗನೇ ಥರ ನಮ್ಮನ್ನ ಕೆರಿಯೋದನ್ನ ಬಿಟ್ಟು ನೀವು ಸುಮ್ಮನೆ ನಿಮ್ಮ ಪಾಡಿ ನಿಮ್ಮ ಕೆಲಸ ನೋಡ್ಕೊಂಡು ಇಲ್ಲಿಂದ ಹೊರಡೋದು. ನನ್ನ ಗಂಡನ ತಂಟೆಗೆ ಯಾರೂ ಬರೋ ಅವಶ್ಯಕತೆ ಇಲ್ಲ, ಯಾರೂ ಮಾತಾಡೋದೇನಿಲ್ಲ, ಅವ್ರು ನನಗೆ ಮಾತ್ರ ಸ್ವಂತ ಅಂತ ಹೇಳ್ಬಿಟ್ಟು ಅಶ್ವಿನಿಗೆ ಹೇಳ್ತಾಳೆ. ಆಗ ಕೋಪ ಮಾಡಿಕೊಂಡು ಏಯ್ ಅಂತ ಹೇಳಿ ಕಿರ್ಚ್ತಾಳೆ ಅಪೇಕ್ಷಾ. ಏಯ್ ಅವಳು ನನ್ನ ಹೆಂಡತಿ, ಮೊದಲೇ ಹೇಳಿದ್ದೀನಿ, ಅವಳು ಅಜಿತ್ ನಾರಾಯಣ್ನ ಹೆಂಡತಿ ಭೂಮಿ. ಅವ್ರ ಜೊತೆ ಮಾತಾಡುವಾಗ ನಿಮ್ಮ ವಾಯ್ಸ್ ಯಾವಾಗಲೂ ಲೋ ಆಗಿರಬೇಕು, ರೇಸ್ ಬರದೇ ಇರಲೇಬಾರ್ದು ಅಂತ ಹೇಳಿಬಿಟ್ಟು ಬೈತಾರೆ. ಆಗ ಅಪೇಕ್ಷಾ, ನಡಿ ಅವನೇ ಅಪೇಕ್ಷಾ ನಿನಗೆ ನಾನು ಹೋಗು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ನೀನು ಏನು ತಗೋತೀಯಾ ಅಂತ ಹೇಳಿಬಿಟ್ಟು ಸುಮ್ಮನೆ ವ್ಯಂಗ್ಯ ಮಾಡ್ತಾನೆ. ಇಂಡೈರೆಕ್ಟಾಗಿ ಹೋಗು ಅಂತ ಹೇಳ್ತಾರೆ. ನಡಿ ಮನಸ್ಸು ನೀನೇನು ಅಂತ ಸತ್ತಿರು ತಗೋತಿದ್ದ ನಾನು ಹೋಗೋಣ ಅಂತ ಹೇಳಿಬಿಟ್ಟು ಅಶ್ವಿನಿನ ಕರ್ಕೊಂಡು ಅವಳು ಹೊರಡ್ತಾಳೆ. ನಾವೇನೋ ಅಂದ್ಕೊಂಡು ಇವರಿಬ್ಬರು ಬೇರೆ ಆಗಿದ್ದಾರೆ ಹಾಗೆ ಹೀಗೆ ಅಂತ, ಆದರೆ ಎಲ್ಲ ಸುಳ್ಳು. ಇವರಿಬ್ಬರು ಒಳ್ಳೆ ರೊಮ್ಯಾನ್ಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಅಂಟ್ಕೊಂಡೇ ಇದ್ದಾರೆ ಅಂತ ಹೇಳ್ಬಿಟ್ಟು ಬೈಕೊಂಡು ಬರ್ತಾಳೆ. ದೇವಿಯಾನಿ ಅಶ್ವಿನಿನ ಮೀಟಾಗ್ತಾಳೆ. ಹೋಗಿರೋ ಕೆಲಸ ಹೇಳಿದಾಗ ಎಲ್ಲ ಬರೀ ಡವ್ ಮೇಡಮ್, ಅವರೇನು ಜಗಳ ಮಾಡ್ಕೊಂಡಿಲ್ಲ, ಅಲ್ಲಿ ನೋಡಿದರೆ ಇಬ್ಬರು ಅಂಟ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ರೊಮ್ಯಾನ್ಸ್ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಹೌದಾ, ಅವರಿಬ್ಬರು ಜಗಳ ಮಾಡ್ಕೊಂಡಿಲ್ವಾ, ಏನೋ ಬೇರೆ ಅನ್ನಿಸ್ತಾ ಇದ್ದಲ್ಲ ಅಂತ ಹೇಳಿಬಿಟ್ಟು ದೇವಿಯಾನಿ ಅಂದ್ಕೊಂಡು ಹೋಗಲಿ ಬಿಡು, ಅದನ್ನು ಬಿಡು, ಕಾಲೋನಿ ಗೊತ್ತಲ್ಲ ವಾತ್ಸಲ್ಯ ಕಾಲೋನಿ ಅಂತ ಕೇಳ್ತಾರೆ. ವಾತ್ಸಲ್ಯ ಕಾಲೋನಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಹೇಳಿದಾಗ, ಆ ಭೂಮಿ ಬಗ್ಗೆ ಡೀಟೇಲ್ಸ್ನ ಕೇಳ್ಕೊಂಬ ಅಂತ ಹೇಳಿದಾಗ ವಾತ್ಸಲ್ಯ ಕಾಲೋನಿನೆಲ್ಲ ಜಾಲಾಡಿ ಡೀಟೇಲ್ಸ್ ತೊಗೊಬಂದಿದ್ದೆ ನಾನೇ ತಾನೇ ಅಂತ ಹೇಳಿದಾಗ ದೇವಿಯಾನಿಗೆ ಕನ್ಫರ್ಮ್ ಆಗಿಬಿಡುತ್ತೆ ಇವಳಿಗೆ ಅದ್ರ ಬಗ್ಗೆ ಗೊತ್ತಿದೆ ಅಂತ. ಹೇಗಾದರೂ ಮಾಡಿ ಅದನ್ನು ಕಬ್ಜಾ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ. ಅದಾದಮೇಲೆ ಭೂಮಿ ಅಜಿತ್ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅಪ್ಪ ಮಗ ಮುಖ ನೋಡಿದ್ರೂ ಒಬ್ರಿಗೊಬ್ರು ನೋಡಲಾರ್ದಂಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಆಗ ಭೂಮಿ ದೊಡ್ಡ ರಾಮ್ ಸಾಹೇಬ್ರ ಹತ್ರ ಸಾರಿ ಕೇಳ್ತಾಳೆ. ಮಾವ ತಪ್ಪಾಯಿತು, ನನ್ನಿಂದ ನೀವು ಹೀಗೆ ಓಡಾಡೋದು ನನಗೆ ಇಷ್ಟ ಇಲ್ಲ. ನಾನು ನೋಡ್ತಾ ಇದ್ದೀನಿ ಮೊನ್ನೆಯಿಂದ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡದೆ ಒಬ್ರನ್ನೊಬ್ರು ಕಳ್ಳರ ಥರ ಓಡಾಡ್ತಾ ಇದ್ದೀರಾ. ಈಗೆಲ್ಲ ಆಗೋದು ಬೇಡ ಸಾಹೇಬ್ರೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನೀವು ಅಪ್ಪ ಮಗ ಇಬ್ಬರು ಒಂದಾಗಿರಬೇಕು ಅಂತ ಹೇಳಿಬಿಟ್ಟು ಕ್ಷಮೆ ಕೇಳ್ತಾಳೆ. ಅದಾದಮೇಲೆ ಇಲ್ಲಿ ಅಪೇಕ್ಷಾ ಮತ್ತು ಮನಸ್ವಿನಿ ಭೂಮಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅವಳನ್ನು ವೇಸ್ಟೇಜ್ ರೂಮಲ್ಲಿ ಕೂಡ ಹಾಕಿ ಅವಳು ಪ್ರಾಣ ತೆಗೆಯೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.